ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ. ಕಿರುಚಿನ ಪಂಚಾಯಿತಿ ಕೂಡ ಶುರುವಾಗಿದೆ. ಇದೀಗ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಈಗ ಒಟ್ಟು 9 ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು. ಸೊ ಅದರಲ್ಲೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು. ಸೊ ಇದರಲ್ಲಿ ಅಭಿಷೇಕ್ ಮತ್ತೆ ಸ್ಪಂದನ ಅವರು ಇಬ್ರು ಕೂಡ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ, ಜೋಡಿ ಕ್ಯಾಪ್ಟನ್. ಸೊ ಹಂಗಾಗಿ ಇವ್ರಿಗೆ ಮುಂದಿನ ವಾರಕ್ಕೆ ಇಮ್ಯುನಿಟಿ ಪವರ್ ಸಿಗುತ್ತೆ, ಈ ವಾರದಲ್ಲಿ ಇಮ್ಯುನಿಟಿ ಪವರ್ ಸಿಗೋದಿಲ್ಲ. ಸೊ ಇದರಲ್ಲಿ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಹಾಗೆ ರಕ್ಷಿತಾ, ಸೊ ಇವರು ಟಾಪ್ 5ನಲ್ಲಿ ಸೇಫ್ ಆಗ್ತಾರೆ ಖಂಡಿತವಾಗ್ಲೂ. ತುಂಬ ಚೆನ್ನಾಗಿ ಆಟವನ್ನು ಆಡ್ತಿದ್ದಾರೆ, ಎಂಟರ್ಟೈನನ್ನು ಮಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಸೊ ಇವರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಸೂರಜ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ದೆನ್ ಅಗೇನ್ ಮಾಡು, ಅಭಿಷೇಕ್ ಮತ್ತೆ ಸ್ಪಂದನ ಕ್ಯಾಪ್ಟನ್ ಆಗಿರೋದ್ರಿಂದ ಮೇ ಬಿ ಉಳಿಯುವಂಥ ಚಾನ್ಸಸ್ ಇದೆ. ಅದರ್ವೈಸ್ ಸ್ಪಂದನ ಅವ್ರಿಗೆ ಈಗ ಆಲ್ರೆಡಿ ಹೆಲ್ತ್ ಇಶ್ಯೂ ಇರೋದ್ರಿಂದ, ಸೊ ಫ್ರ್ಯಾಕ್ಚರ್ ಆಗಿರೋದ್ರಿಂದ, ಇಟ್ ಮೀನ್ಸ್ ಡಿಸ್ಲೊಕೇಟ್ ಆಗಿರೋದ್ರಿಂದ, ಸೊ ಮೇ ಬಿ ಡಾಕ್ಟ್ರು ಇಲ್ಲ ಅವ್ರ ಬೆಡ್ ರೆಸ್ಟ್ ಬೇಕೇ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಬಿಗ್ ಬಾಸ್ ವರೆಗೆ ಕಳಿಸ್ಕೊಡ್ತಾರೆ. ಅಂದರೆ ಎಲಿಮಿನೇಷನ್ ಅಂತ ಹೇಳೋದಿಲ್ಲ, ಲೈಕ್ ಮೆಡಿಕಲ್ ಎಮರ್ಜೆನ್ಸಿ ಅಂತೇಳಿ ಕಳಿಸ್ಕೊಡ್ತಾರೆ. ಸೊ ಮತ್ತೆ ವಾಪಸ್ ಬರೋದಿಲ್ಲ. ಇದೇ ಥರ ಯಾರೋ ಒಬ್ಬ ಕಳೆದ 9ನೇ ಸೀಸನ್ನಲ್ಲಿ ಒಂದು ಕ್ಯಾಂಡಿಡೇಟ್ಗೆ ಕೈಗೋ ಅಥವಾ ಲೆಗ್ಗೋ ಏನೋ ಪೆಟ್ಟಾಗಿರುತ್ತೆ. ಸೊ ಅವ್ರ ಪಾಪ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಅವ್ರನ್ನ ಕಳಿಸ್ಬಿಡ್ತಾರೆ ಸೊ ಮೆಡಿಕಲ್ ಎಮರ್ಜೆನ್ಸಿ ಅಂತೇಳಿ. ಸೊ ಸ್ಪಂದನ ಸೊ ಮೇ ಬಿ ಆ ರೀತಿಯಾಗಿ ಆಗ್ಬೋದು, ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಸೂರಜ್ ಅವರು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಫಿಸಿಕಲ್ ಆಗಿರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಆಟವನ್ನು ಆಡ್ಬೋದು. ಬಟ್ ಎಲ್ಲೋ ಒಂದು ಕಡೆ ರಾಶಿಕಾ 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 ಅಂದ್ಕೊಂಡು ಅವ್ರಿಗೆ ಸಪ್ಲೈಯರ್ ಆಗಿ ಕೂತ್ಕೊಂಡ್ಬಿಟ್ರ ಅಂತ ಅನ್ನಿಸ್ತಾ ಇದೆ. ಇನ್ನು ರಾಶಿಕಾ ಅವರು ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ. ಸೊ ಗಿಲ್ಲಿ ಅಂತ ಬಂದಾಗಲಿ, ಯಾವುದೇ ಕ್ಯಾಂಡಿಡೇಟ್ ಬಂದಾಗಲಿ ಅವ್ರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಫೈಟ್ ಕೊಡ್ತಾರೆ. ಬಟ್ ಎಲ್ಲ ಟಾಸ್ಕಲ್ಲೂ ಕೂಡ, ಅಂದರೆ ಕ್ಯಾಪ್ಟನ್ ಟಾಸ್ಕಲ್ಲಿ ಅವರು ಪೀಕ್ಗೆ ಹೋಗಿ ಅಲ್ಲಿಂದ ಡಿಸ್ಕ್ವಾಲಿಫೈ ಆಗಿ ಬರ್ತಾ ಇರೋಂಥದ್ದು ಅಥವಾ ಅಲ್ಲಿಂದ ಹೊರಗಡೆ ಬರ್ತಾ ಇರೋಂಥದ್ದು. ಇನ್ನು ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದು ಲೈಕ್ ಓಕೆ, ಬಟ್ ಅಭಿಷೇಕ್ ಅಂಥದ್ದೇನು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇಲ್ಲ ನನಗನ್ಸಿದ ಮಟ್ಟಿಗೆ. ಏನೋ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡ್ತಿದ್ದಾರೆ. ಸೊ ಅವರಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಮೇ ಬಿ ಬಿಗ್ ಬಾಸ್ ಕನ್ನಡ ಸೀಸನ್ 18 ಟ್ರೋಫಿಯನ್ನು ಗೆಲ್ಲುವಂಥ ಸ್ಪರ್ಧಿಗಳ ಪೈಕಿಯಲ್ಲಿ ಮೊದಲಿಗರಾಗ್ತಾರೆ ಗಿಲ್ಲಿ ನಟ ಅವರು. ಇನ್ನು ಸ್ಪಂದನ ಅದೇ ಮೆಡಿಕಲ್ ಎಮರ್ಜೆನ್ಸಿಯಿಂದ ಹೋದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಉಳ್ಕೊಳ್ಬೋದು. ಸೊ ಕ್ಯಾಪ್ಟನ್ ಆಗಿರೋದ್ರಿಂದ ರಕ್ಷಿತಾ ಟಿ ಆರ್ ಪಿಗೆ ಬೇಕಾಗ್ತಾರೆ. ಸೊ 50 ಡೇಸ್ 60 ಡೇಸ್ ಒಂಥರ ಇದ್ರು, ಇವಾಗ ನೋಡಿದ್ರೆ ಫುಲ್ಲು ಬಿಗ್ ಫೈಟ್ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಮುಖವಾಡ ಏನು ಇವಾಗ ಗೊತ್ತಾಗ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಕೋಪ ಇದೆ, ಅದನ್ನು ಯಾರ ಮುಂದೆ ತೋರಿಸ್ಕೊಂಡಿರ್ಲಿಲ್ಲ. ನಿನ್ನೆ ಮೊನ್ನೆ ಧ್ರುವಂತವ್ರ ಮುಂದೆ ತೋರಿಸ್ಕೊಳ್ತಾ ಇದ್ರು. ಇನ್ನು ಕಾವ್ಯ ಅವರು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳ ಪೈಕಿಯಲ್ಲಿ ಇವರು ಕೂಡ ಒಬ್ರು, ಹಂಗಂತೇಳಿ ತುಂಬ ಲೈಕ್ ಕಂಪೇರ್ ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಅಂತ ಏನಿಲ್ಲ. ಬಟ್ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳ ಪೈಕಿಯಲ್ಲಿ ಇವರು ಕೂಡ ಆ ಕ್ಯಾಂಡಿಡೇಟ್ಸ್ಗಳ ಜೊತೆಗೆ ಇವರು ಬರ್ತಾರೆ. ಇನ್ನು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಡಿ. ಸೊ ಬಿಗ್ ಬಾಸ್ ಮನೇಲಿ ಯಾರಿಗೆ ನಾನು ಇರೋಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂಥವ್ರನ್ನ ಅಲ್ಲಿ ಇರೋಕೆ ಬಿಡಬಾರ್ದು. ಸೊ ನೆಕ್ಸ್ಟ್ ಮಿನಿಟ್ಗೆ ಕಳಿಸ್ಬೇಕಾಗತ್ತೆ. ಆ ಪೈಕಿಯಲ್ಲಿ ಧ್ರುವಂತ್ ಅವ್ರನ್ನ ಈ ವಾರದಲ್ಲಿ ಬಿಗ್ ಬಾಸ್ ಅವರು ಕಳಿಸ್ಬೇಕು. ಜೊತೆಗೆ ಮಾಡೋರು ಕೂಡ ಒಂದು ಮೊದಲ 2 ವಾರದಲ್ಲಿ ಏನೋ ಹೇಳಿದ್ರು, ಬಿಗ್ ಬಾಸ್ ನನಗೆ ಇರೋಕ್ಕಾಗಲ್ಲ, ನನ್ನ ಕಳಿಸ್ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ. ಸೊ ಬಟ್ ಟಾಸ್ಕ್ ಅಂತ ಬಂದಾಗ ಹಾಡ್ತಿದ್ದಾರೆ ಓಕೆ, ಬಟ್ ಮಾತುಕತೆ ಅಂತ ಬಂದಾಗ ಸೊ ಏನೋ ಲೈಕ್ ಅವ್ರದ್ದು ಭಾಷೆ ಬಗ್ಗೆ ನಾವು ಯಾವತ್ತೂ ಕೂಡ ತಪ್ಪಾಗಿ ಮಾತಾಡೋದಿಲ್ಲ. ಯಾಕಂದರೆ ಯಾವ ಭಾಷೆ ಆಗಲಿ ಅದು ನಮ್ಮ ಒಂದು ಕನ್ನಡ ಭಾಷೆನೇ, ಆ ಒಂದು ಪ್ರೀತಿ ನಮ್ಮಲ್ಲಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ಮಾತಾಡೋದು, ಸೊ ಏನು ಮಾತಾಡ್ತಾರೆ ಅದು ಸರಿಯಾಗಿ ಪಾಯಿಂಟ್ಗಳನ್ನು ಹಾಕೋದಿಲ್ಲ. ಸೊ ಯಾವುದೋ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಟ್ ಏನು ಕ್ಯಾಪ್ಟನ್ ಟಾಸ್ಕ್ ಅಂತ ಬಂದಾಗ ಹಾಡಿದ್ದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ತುಂಬ ಟಾಸ್ಕಲ್ಲಿ ಆ್ಯಕ್ಟಿವ್ ಇದ್ದಾರೆ ಇವರು, ಮತ್ತು ಸೂರಜ್ ಅವರು ಟಾಸ್ಕಲ್ಲಿ ಆ್ಯಕ್ಟಿವ್ ಇದ್ದಾರೆ. ಅದರ್ವೈಸ್ ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಆಟವನ್ನೇ ಆಡೋದಿಲ್ಲ ಅನ್ನೋ ರೀತಿಯಲ್ಲಿ, ಬೇರೆ ಏನೂ ಮಾತಾಡೋದಿಲ್ಲ, ಬೇರೆ ಏನೂ ಎಂಟರ್ಟೈನ್ ಮಾಡೋಲ್ಲ ಅಂತ. ಲೈಕ್ ಇವ್ರು ಸಿಂಗರ್ ಆಗಿ ಬಂದಿರೋದ್ರಿಂದ ಸೊ ಆ ಒಂದು ವಿಚಾರದಲ್ಲಿ ಅವರು ತುಂಬ ಚೆನ್ನಾಗಿ ಏನು ಹಾಡನ್ನು ಆಡ್ತಾ ಎಂಜಾಯ್ ಲೈಕ್ ಎಂಟರ್ಟೈನ್ ಮಾಡ್ತಾ ಅಲ್ಲಿರೋಂಥ ಕಂಟೆಸ್ಟೆಂಟ್ಗಳ ಜೊತೆಗೆ ಇವರು ಕೂಡ ಎಂಜಾಯ್ ಮಾಡಬೇಕಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಮಿಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೇ ಬಿ ಈ ವಾರದಲ್ಲಿ ಧ್ರುವಂತ್ ಅವರು ಹೋಗುವಂಥ ಲೈಕ್ ಅವರೇ ಹೋಗ್ತೀನಿ ಅಂತ ಹೇಳಿರೋದ್ರಿಂದ ಕಳಿಸ್ಕೊಟ್ರೆ ಒಳ್ಳೇದು. ಸೊ ಅವರನ್ನು ಹೊರತುಪಡಿಸಿದ್ರೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಏನು ಲೈಕ್ ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಪಂದನ ಆಗಿರ್ಬೋದು, ಮಾಳೋ ಆಗಿರ್ಬೋದು, ಅಥವಾ ಅಭಿಷೇಕ್ ಆಗಿರ್ಬೋದು. ಸೊ ಇವರಲ್ಲಿ ಯಾರಾದರೂ ಕಳಿಸಿದ್ರು ಓಕೆ, ಡಬಲ್ ಎಲಿಮಿನೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಬರ್ತಾ ಬರ್ತಾ ಆಟಗಳು ತುಂಬ ಏನು ಸ್ಟ್ರಾಂಗಾಗಿ ನಡೀತಾ ಇರುತ್ತೆ. ಸೊ ಅವಾಗ
ಯಾರು ಎಂಟರ್ಟೈನ್ ಮಾಡಲ್ಲ, ಅವ್ರನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ 1.5 ಗಂಟೆ ಎಪಿಸೋಡ್ ನಡೆಯುತ್ತೆ. ಸೊ ಆ 1.5 ಗಂಟೆ ಎಪಿಸೋಡ್ಸ್ನಲ್ಲಿ ಒಂದು ಹಾಫ್ ಅನ್ ಅವರ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ರೆಸ್ಟ್ ಆಫ್ ಟೈಮ್ ಎಲ್ಲ ಲೈಕ್ ತುಂಬ ಬೋರಿಂಗ್ ಅಂತ ಅನಿಸ್ತಾ ಇರುತ್ತೆ. ಅದು ಬಿಟ್ಟು ರೀಲ್ಸೇ ನೋಡ್ಬೋದು ಅಂತ ಅನಿಸ್ತಾ ಇರುತ್ತೆ ಸೊ ನನಗೆ. ಸೊ ಒಟ್ಟು ನಾಮಿನೇಷನ್ ಆಗಿರುವಂಥ ಪೈಕಿಯಲ್ಲಿ ಧ್ರುವಂತ್ ಅವರು ಕಳಿಸ್ಕೊಡ್ತಾರೆ 200% ಹೋಗ್ಲತ್ಲಾಗಿ. ಅವ್ರನ್ನ ಹೊರತುಪಡಿಸಿದ್ರೆ ಸ್ಪಂದನೆಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ, ಡಿಸ್ಲೊಕೇಟ್ ಆಗಿರೋದ್ರಿಂದ ಲೆಗ್, ಸೊ ಅವ್ರಿಗೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಳಿಸಿದ್ರು ಆಗುತ್ತೆ. ಯಾಕಂದರೆ ಇಷ್ಟು ವಾರಗಳಲ್ಲಿ ನೋಡಿದಾಗ ಸ್ಪಂದನ ಆಟ ಅಂತ ಏನು ಸ್ಟ್ರಾಂಗ್ ಆಗಿ ಅಂತ ಅನ್ನಿಸ್ತಾ ಇಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಸ್ಪಂದನ ವರ್ಸಸ್ ಮಾಳು ಅಂತ ಹೇಳಿದಾಗ ಸೊ ಮಾಳು ಉಳ್ಕೊಳ್ಳೋ ಅರ್ಹತೆ ಇದೆ. ಸೊ ಸ್ಪಂದನಗೆ ಲೈಕ್ ಅವರು ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಕಂಪೇರ್ ಟು ಬೇರೆಯವ್ರಿಗೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ಒಂದು 5-6 ವೀಕ್ಸ್ ಅವರು ಎಲ್ಲೂ ಕೂಡ ಯಾರ ಕಣ್ಣಿಗೆ ಕಾಣಿಸ್ಕೊಳ್ದಲ್ಲೇ ನಾಮಿನೇಷನ್ ಆಗದಲ್ಲೇ ಸೇಫ್ ಆಗಿ ಬಂದರು. ಸೊ ಒಟ್ಟಿನಲ್ಲಿ ಅವರು ಹೋದರೆ ಒಳ್ಳೆಯದು, ಅಂದರೆ ಇನ್ನೂ ತುಂಬ ಚೆನ್ನಾಗಿ ಆಟವನ್ನು ಆಡ್ಬೋದು ಅಲ್ಲಿರುವಂಥ ಸ್ಪರ್ಧಿಗಳು. ಹಾಗೆ ಅಭಿಷೇಕ್ ಅಷ್ಟೇ ಅಂತ ಏನು ಎಂಟರ್ಟೈನ್ ನೋಡ್ತಾನೆ ಇಲ್ಲ ನಾನು. ಕಳೆದ ಒಂದು 3-4 ವಾರಗಳ ಹಿಂದೆನೇ ಹೋಗಬೇಕಾಗಿತ್ತು. ಸೊ ಒಟ್ಟಿನಲ್ಲಿ ಈ ಒಂದು ನಾಮಿನೇಷನ್ ಆಗಿರುವಂಥ ಸ್ಪರ್ಧೆಯಲ್ಲಿ ಧ್ರುವಂತ್ ಅವರು ಲೈಕ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಕೂತಿದ್ದಾರೆ. ಸೊ ವೀಕ್ಷಕ ಮಹಾಪ್ರಭುಗಳ ಒಂದು ಕೃಪಾ ಕಟಾಕ್ಷದಿಂದ ಯಾರು ಹೋಗ್ಬೋದು, ಯಾರು ಉಳ್ಕೊಳ್ಬೋದು ಅನ್ನೋದು ಸೊ ಕಾದು ನೋಡಬೇಕಾಗತ್ತೆ. ಸೊ ನಿಮ್ಗೇನು ಅನ್ಸುತ್ತೆ, ಯಾವ ಸ್ಪರ್ಧೆ ಉಳ್ಕೊಳ್ಬೇಕು, ಯಾರು ಹೋಗಬೇಕು, ಡಬಲ್ ಎಲಿಮಿನೇಷನ್ ಆಯಿತು ಅಂದರೆ ಯಾರೆಲ್ಲ ಹೋಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಬಂದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.